ಅಕ್ಕ, ನಂಗೆ ಮಾವಿನ ಸೀಕರಣೆ ಅಂದರೆ ತುಂಬ ಇಷ್ಟ. ಆದರೂ ಯಾರೋ ಹೇಳಿದ್ರು ಸೀಕರಣೆ ತಿಂದರೆ ಶುಗರ್ ಜಾಸ್ತಿ ಆಗುತ್ತಂತೆ. ಅದಕ್ಕೆ ನಾನು ಬರೀ ಮಾವಿನನ್ನೇ ತಿಂತೀನಿ. ಬರೀ ಮಾವಿನ ತಿಂದರೂ ಶುಗರ್ ಜಾಸ್ತಿ ಆಗುತ್ತೆ ಕಣೆ, ಗೊತ್ತಿಲ್ಲ ನಿಮಗೆ? ರೀ, ಸ್ವಲ್ಪ ಸುಮ್ಮನೆ ಇರ್ರಿ. ತಿನ್ಬೇಕು ಅನ್ಸ್ತಾ ತಿನ್ಬೇಕು, ಹಾಗೆಲ್ಲ ಉಪದೇಶ ಹೇಳ್ಕೊಂಡು ಬರಬಾರ್ದು. ಹೌದಲ್ವಾ? ಉಪದೇಶ ಏನಿದ್ರು ಬೇರೆಯವ್ರಿಗೆ, ನಮಗಲ್ಲ. ತಿನ್ನ. ವಾವಮ್ಮ, ಮಾವಿನ ತುಂಬ ಸ್ವೀಟ್ ಆಗಿದೆ. ಅಯ್ಯೋ ಹೌದಾ, ನನಗೆ ಕೊಟ್ಟಿರೋದು ಸ್ವಲ್ಪ ಹುಳಿಯಾಗಿತ್ತು, ಸರಿಯಾಗಿ ಹಣ್ಣಾಗಿರ್ಲಿಲ್ಲ ಅನ್ಸುತ್ತೆ. ಅಯ್ಯೋ, ಕೈಲಾಸ ಕರ್ಕೊಂಡೋದ್ರು ಕೊಂಕ್ ಕುಡ್ಕೋದು ಬಿಡೋದಿಲ್ಲ ನೀನು. ಸುಮ್ಮನೆ ತಿನ್ನಕ್ಕೆ ಬರಲ್ವಾ ನಿಂಗೆ? ನೀವು ಸುಮ್ಮನೆ ಇರ್ರಿ. ಅಮ್ಮ, ಅದೇನದು ಇದಕ್ಕಿದಾಗೆ ಮಾವಿನ ಹಣ್ಣು ತೊಗೊಂಬಂದ್ಬಿಟ್ಟಿದ್ಯಾ? ಅಯ್ಯೋ, ತಂದಿದ್ದಲ್ಲ ಕಣೆ, ಯಾರೋ ಒಬ್ಬ ಡೆಲಿವರಿ ಬಾಯ್ ತಂದು ಕೊಟ್ಟು ಹೋದ. ಯಾರ್ದೋ ಮನೆಗೆ ಕೊಡಬೇಕಾಗಿತ್ತು, ನಮ್ಮ ಮನೆಗೆ ಕೊಟ್ಟು ಹೋದ. ಅಮ್ಮ, ರಾಜ್ಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಲ್ವಾ? ತುಂಬ ಇಷ್ಟ. ಆದರೆ ಏನು ಮಾಡೋದು, ಅವನು ಎಲ್ಲಿದ್ದಾನೋ ಅಲ್ಲಿ ತಿಂತಾ ಇದ್ದಾನೆ ಅಂತ ಅನ್ಕೋಬೇಕು. ಆದರೆ ಎಲ್ಲಿದ್ದಾನೋ ಏನೋ, ಅವನಿಗಿದೆಲ್ಲ ಸಿಗುತ್ತೋ ಇಲ್ವೋ? ಮಾವಿನ ಹಣ್ಣಿದ್ರೂ ತಗೊಳಕ್ಕೆ ಮನಸ್ಸಾಗುತ್ತೋ ಇಲ್ವೋ? ನಮ್ಮನ್ನೆಲ್ಲ ಬಿಟ್ಟು ತಿನ್ನೋ ಆಸೆ ಆಗುತ್ತೋ ಇಲ್ವೋ? ಹಾಗೆಲ್ಲ ಏನೇನು ಕಲ್ಪಿಸ್ಕೋಬಾರ್ದು ಅಮ್ಮು. ಹಾಗೆ ಅನ್ಕೊಂಡ್ರೆ ಬೇಜಾರಾಗತ್ತೆ. ನಿಜ ಹೇಳಮ್ಮು, ಮೊದಲನೇ ಸತಿ ನನಗೆ ರಾಜ್ ಚೆನ್ನಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನು ಎಲ್ಲಿದ್ದಾನೋ ಅಲ್ಲೇ ಖುಷಿಯಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ರಾಜ್ ಎಲ್ಲಿದ್ದಾನೆ ಅಂತ ಅಪ್ಪ ಏನಾದರೂ ಹೇಳಿದ್ರಾ? ನಿಮ್ಮ ಅಪ್ಪಂಗೆ ರಾಜ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಇನ್ನು ನನಗೆ ಹೇಳ್ತಾರಾ? ಮತ್ತೆ ಮೂರ್ತಿ ಅಂಕಲ್ ಹತ್ರ ಆದರೂ ಕೇಳಬೇಕಿತ್ತು. ನೀನು ಸ್ವಲ್ಪ ಒತ್ತಾಯ ಮಾಡಿ ಕೇಳಿದ್ರೆ ಹೇಳ್ತಾರಮ್ಮ. ನೀನು ಟ್ರೈ ಮಾಡಿಲ್ಲ ಅನ್ಸುತ್ತೆ ಅಷ್ಟೇ. ಅಯ್ಯೋ ಅಮ್ಮು, ನಾನು ಎಷ್ಟು ಸತಿ ಕೇಳಿದ್ದೀನಿ, ಮೂರ್ತಿ ಹೇಳಲ್ಲ. ಅದಕ್ಕೆ ಇದೊಂದು ವಿಷಯ ಮಾತ್ರ ಕೇಳಬೇಡಿ ಅಂತಾನೆ ಹೇಳ್ತಾರೆ. ನೀನು ಅಪ್ಪನ ಎದುರುಗಡೆ ಕೇಳಿದ್ಯಾ, ಅದಕ್ಕೆ ಅವ್ರು ಹೇಳಿಲ್ಲ. ಅಪ್ಪ ಇಲ್ದೇ ಇರಬೇಕಾದ್ರೆ ಕೇಳಿ ನೋಡು, ಹೇಳಿದ್ರು ಹೇಳ್ಬೋದು. ಮಹೇಶ್ ಸರ್, ಮಹೇಶ್ ಸರ್, ಏನ್ ರಾಜಲಕ್ಷ್ಮಿ ಸಮಾಚಾರ? ಎಲ್ಲ ಅರೇಂಜ್ಮೆಂಟ್ ಒಂದು ಹಂತಕ್ಕಾಗಿದೆ, ಮೆನು ಒಂದು ಫೈನಲ್ ಆಗಬೇಕು. ಹೇಗಿದ್ರು ನಮ್ಮ ಭಟ್ರ ಫ್ಯಾಮಿಲಿ ಇಲ್ಲೇ ಇದ್ದಾರಲ್ಲ, ನೀವು ಅಂದ್ಬಿಡಿ, ಅದು ಫೈನಲ್ ಮಾಡ್ಬಿಡೋಣ. ರಾಜಲಕ್ಷ್ಮಿ ಈ ಭಟ್ರ ಕೈಲಿ ಮಾಡ್ಸದ? ಅವ್ರಿಗೂ ನನಗೂ ಅಷ್ಟಕ್ಕಷ್ಟೇ. ಆಮೇಲೆ ಉಪ್ಪಕ್ಕ ಜಾಗದಲ್ಲಿ ಸಕ್ಕರೆ ಹಾಕ್ಬಿಟ್ರೆ, ಸಕ್ಕರೆ ಹಾಕೋ ಜಾಗದಲ್ಲಿ ಹುಳಿ ಹಿಂಡ್ಬಿಟ್ರೆ ನಾನೇನು ಮಾಡಲಿ? ಮಹೇಶ್ ಸರ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಡುಗೆ ವಿಷಯ ಬಂದರೆ ಅವ್ರು ತುಂಬ ಪ್ರೊಫೆಷ್ನಲ್, ಸೂಪರಾಗಿ ಮಾಡ್ತಾರೆ. ಅದು ಅಲ್ಲದೆ ನಿಮ್ಮ ಬಜೆಟಲ್ಲೇ ಆಗತ್ತೆ, ಅವ್ರ ಕೆಲೆ ಮಾಡ್ಸೋಣ. ಅವ್ರನ್ನ ಹಾಕ್ಕೊಂಡ್ರೆ ಕಾಸು ಕಡಿಮೆ ಆಗುತ್ತೆ ಅಂತೀಯ ರಾಜಲಕ್ಷ್ಮಿ? ಹಂಗಿದ್ರೆ ಬೇಕಾದ್ರೆ ಒಂದು ಕೈ ನೋಡುವ. ಅವ್ರಿಗೂ ನನಗೂ ಅಷ್ಟೇನು ತೊಂದರೆ ಇಲ್ಲಪ್ಪ, ಚೆನ್ನಾಗಿದ್ದೀವಿ. ಸವಿತಕ್ಕ ಬನ್ನಿಲ್ಲಿ. ಲಂಚಿಗೆ ನಾನು ರೆಡಿ ಮಾಡಿರೋ ಮೆನು ಹೇಳ್ತೀನಿ, ನಿಮ್ಮ ಸಜೆಷನ್ ಕೊಡಿ. ರೆಗ್ಯುಲರ್ ಐಟಮ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಹುಳಿ ರಸಂ ಅನ್ನ, ಇದನ್ನಂತೂ ನಾನು ಹೇಳಲ್ಲ. ಅದ್ರ ಜೊತೆಗೆ ಪೂರಿ ಬಾಜಿ. ಆದರೆ ಅದು ಎಲ್ರಿಗೂ ಇಷ್ಟ ಆಗಲ್ಲ, ಅಂಥವ್ರಿಗೆ ಕುಲ್ಚಾ ಮತ್ತು ವೆಜ್ ಕುರ್ಮಾ ಇರಲಿ. ಹಾಗೆ ಒಂದು ಸಾದಾ ಪಲಾವು ಮತ್ತು ಕಾಶ್ಮೀರಿ ಪಲಾವ್. ರಾಜಲಕ್ಷ್ಮಿ
ಒಂದು ನಿಮಿಷ. ನಾವೇನು ಮದುವೆ ಮಾಡ್ತಾ ಇದೀವೋ ಇಲ್ಲ ಊರಬ್ಬ ಮಾಡ್ತಾ ಇದೀವೋ? ಮದುವೆಗೆ ಪೂರಿ ಬಾಜಿ ಯಾಕೆ ಬೇಕು? ಅದೇನು ಬೆಳಿಗ್ಗೆ ತಿಂಡಿಗ ಅಲ್ಲ ತಾನೆ? ಅದು ಸಾಲದು ಅಂತ ಕುಲ್ಚಾ ಕುರ್ಮ. ಅಯ್ಯೋ ನನ್ನ ಕರ್ಮ, ಇದ್ಯಾವುದು ಬೇಡ. ಊಟ ಹೆಂಗಿರ್ಬೇಕು ಅಂದ್ರೆ ಜನ ನಗ್ನಗ್ತಾ ಮನೆಗೆ ಹೋಗ್ಬೇಕು. ಈ ಮಹೇಶ ತುಂಬಾ ಚೆನ್ನಾಗಿ ಊಟ ಆಗ್ದ ಅಂತ ಮಾತಾಡ್ಕೋಬೇಕು. ಮಹೇಶಣ್ಣ, ಜನ ಮಾತಾಡ್ಕೋಬೇಕು ಅಂದ್ರೆ ಊಟದಲ್ಲಿ ವೆರೈಟಿ ಇರಬೇಕಲ್ವಾ? ಅಲ್ಲ, ನೀವೆಂತ ಬರೀ ಅನ್ನ ಸಾರು ಹಾಕಿ ಊಟನ ಮುಗಿಸುವ ಲೆಕ್ಕದಲ್ಲಿದ್ದೀರಾ ಮಾರಾಯರೆ? ಬರೀ ಅನ್ನ ಸಾಂಬಾರು ಅಂತ ಯಾರು ಹೇಳಿದ್ರು? ಜೊತೆ ಪಲ್ಯನೂ ಮಾಡೋಣ. ಪಲ್ಯ ಬೇಡ ಅಂತ ಯಾರು ಹೇಳಿದ್ರು ಮರೈತೆ ನಿನಗೆ? ಆಮೇಲೆ ಈ ಸ್ವೀಟು ಅಂತ ಕೇಸರಿ ಜಿಲೇಬಿ ಹಚ್ಕೊಳಕ್ ಹೋಗ್ಬೇಡಿ. ಅಕ್ಕಿ ಪಾಯಸ ಮಾಡೋಣ, ಸಖತ್ತಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಅಲ್ಲ, ಜಿಲೇಬಿ ಅಂತ ಏನ್ ಹಾಳು ಅಂತ? ಹೊಟ್ಟೆಗೆ ಹಾಳ ಅಥವಾ ನಿಮ್ಮ ಕಿಸೆಗ? ಅಯ್ಯೋ, ನಾನು ದುಡ್ಡಿನ ಮುಖ ನೋಡಲ್ಲ, ನನಗೆ ಬಂದರ ಆರೋಗ್ಯ ಮುಖ್ಯ. ಜಿಲೇಬಿ ಹಾಳಲ್ಲ, ಆದ್ರೆ ಪಾಯಸದಷ್ಟು ಒಳ್ಳೇದಲ್ಲ. ಪಾಯಸನೇ ಇರಲಿ, ಆದ್ರೆ ಸ್ವಲ್ಪ ತೆಳ್ಳಗಿರ್ಲಿ. ಅರೆ ಆಹಾರದವ್ರು ಅಲ್ಲೇ ನಿಂತಿದ್ದೀರಾ? ನಿಮ್ಗೇನೋ ಐಟಮ್ ಬೇಕಿದ್ರೆ ಹೇಳಿ, ಮೆನುಲ್ ಆಡ್ ಮಾಡೋಣ. ನೀವ್ ಹಿಂಗ್ ಲುಕ್ ಕೊಟ್ರೆ ನನಗೇನು ಗೊತ್ತಾಗಲ್ಲ. ಇಂಥದ್ದು ಬೇಕು ಅಂತ ಬಾಯ್ಬಿಟ್ಟು ಕೇಳಿ. ಪ್ರತಿ ಹುಡುಗರಿಗೂ ಕನ್ಸಿರುತ್ತೆ, ನನ್ನ ಮದುವೆ ಹಿಂಗೆ ಆಗ್ಬೇಕು, ಊಟ ಹಿಂಗೆ ಇರಬೇಕು ಅಂತ. ಅದಕ್ಕೆ ಕೇಳ್ತಾ ಇದೀನಿ, ನಿಮ್ಗೇನೋ ಪರ್ಟಿಕ್ಯುಲರ್ ಆಗಿ ಇದೇ ಡಿಶ್ ಬೇಕಾದ್ರೆ ಕೇಳಿ. ನನಗೇನು ಬೇಕಾಗಿಲ್ಲ. ಸರಿ, ಹಾಗಾದ್ರೆ ಇದೇ ಮೆನು ಫಿಕ್ಸ್. ಒಂದು ಊಟಕ್ಕೆ ಎಷ್ಟಾಗ್ಬೋದು? ದುಡ್ಡು ಕಾಸೆಲ್ಲ ನೀವೇ ಮಾತಾಡ್ಬೇಕು ಮಹೇಶ್ ಸರ್, ಇದಕ್ಕೆಲ್ಲ ನಾನು ಇನ್ವಾಲ್ವ್ ಆಗಲ್ಲ. ಅದು ಸರಿನೇ, ಎಷ್ಟಾಗ್ಬೋದು? ಅದು ಅವರ ಹತ್ತಿರ ಕೇಳಬೇಕು. ಅವರು ಎಲ್ಲಿದ್ದಾರೆ? ಅವರ ಮನೆಯಲ್ಲಿದ್ದಾರೆ. ಹಾಗಾದ್ರೆ ಬನ್ನಿ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣಪ್ಪ. ಏನಂಟಿ, ಏನೋ ಮಾತಾಡ್ಬೇಕಂತ ಹೇಳಿದ್ರಿ? ಏನಪ್ಪ ನೀನು ಏನ್ ಮಾಡ್ತಿದ್ಯ ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ? ಯಾಕಂಟಿ, ಏನಾಯ್ತು? ಪಾಪ ನಮ್ಮ ಆರಾಧನಾ, ಅವಳ ಜೀವನದಲ್ಲಿ ಎಲ್ಲರೂ ಆಟ ಆಡ್ತಿದ್ದಾರೆ. ಈಗ ಅವ್ರ ಜೊತೆ ನೀನು ಸೇರ್ಕೊಂಡ್ಬಿಟ್ಟಿಯಲ್ಲಪ್ಪ. ನಾನೇನ್ ಮಾಡಿದೆ? ನಿನ್ನತ್ರ ಏನಪ್ಪ ಮುಚ್ಚಿಡೋದು? ಆರಾಧನಂಗೆ ಈ ಮದ್ವೆ ಇಷ್ಟ ಇಲ್ಲ. ಅದ್ರ ಮೇಲೆ ಮದುವೆ ಬಗ್ಗೆ ಪದೇ ಪದೇ ಮಾತಾಡಿ ಅವಳಿಗೆ ಬೇಜಾರು ಮಾಡ್ತಿದ್ಯಲ್ಲಪ್ಪ. ಇದೊಳ್ಳೆ ಕಥೆ ಆಯ್ತು ಆಂಟಿ. ಒಟ್ಟಾರದಲ್ಲಿ ಎಲ್ಲರೂ ಮದುವೆ ವಿಷಯ ಮಾತಾಡ್ತಿದ್ದಾರೆ, ನಾನ್ ಮಾತಾಡಿದ್ರೆ ಮತ್ತೆ ಹೇಗೆ ತಪ್ಪಾಗತ್ತೆ? ಅಷ್ಟಕ್ಕೂ ಮಹೇಶ್ ಸರ್ ನನಗೆ ಗೊತ್ತು, ಅವಳು ಮದುವೆ ಮಾಡಿಸೋದಕ್ಕೆ ನೀನು ಇವ್ರಿಗೆ ಸಹಾಯ ಮಾಡ್ತಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇತ್ತೀಚೆಗೆ ಅವಳ ಜೊತೆ ಹೆಚ್ಚು ಓಡಾಡ್ತಿದ್ದೆ ಅಲ್ವಾ ನೀನು? ಅವಳ ಭಾವನೆಗಳು ನಿನಗೆ ಅರ್ಥ ಆಗಲ್ವಾ? ಆಂಟಿ, ನೀವು ಬೇಜಾರು ಮಾಡ್ಕೋಬೇಡಿ. ಲೈಫಲ್ಲಿ ಯಾವತ್ತೂ ಅಲೆಗಳ ವಿರುದ್ಧ ಹೋಗಬಾರ್ದು. ಒಂದೊಂದ್ಸರಿ ಅಲೆಗಳ ಜೊತೆನೆ ಹೋಗ್ಬೇಕು. ನಿನ್ನೆ ನೋಡಿ ಭರವಸೆ ಕಳ್ಕೋಬಾರ್ದಮ್ಮ. ನೀವು ಅಲೆಯ ಎದುರಿಗೆ ಸಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೆ ಈ ಒದ್ದಾಟ. ಅಲೆಯ ಜೊತೆಯನ್ನೇ ಹೋಗೋದನ್ನ ಕಲೀರಿ, ಜೀವನ ಸರಿ ಸಾಗತ್ತೆ. ಈ ಮಾತನ್ನ ನಿನಗೆ ಯಾರು ಹೇಳಿದ್ದು? ಯಾರು ಹೇಳ್ತಾರ ಆಂಟಿ? ಇತ್ತೀಚೆಗೆ ನನ್ನ ಲೈಫಲ್ಲಿ ಆಗ್ತಿಲ್ಲ ಘಟನೆಗಳು, ಆ ಎಕ್ಸ್ಪೀರಿಯನ್ಸ್. ಹೌದಂಟಿ, ನೀವು ನನ್ನ ಹತ್ರ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಏನೂ ಇಲ್ಲ. ನೋಡಪ್ಪ,
ನಮ್ಮ ಆರಾಧನಾ ಜೀವನದಲ್ಲಿ ತುಂಬ ನೊಂದಿದ್ದಾಳೆ. ಚಿಕ್ಕ ವಯಸ್ಸಲ್ಲೇ ಮನೆ ಜವಾಬ್ದಾರಿ ಹೊತ್ತು ಪಡಬಾರದು ಕಷ್ಟಪಟ್ಟಿದ್ದಾಳೆ. ಈ ಮದುವೆ ಏನಾದರೂ ಆಗ್ಬಿಟ್ರೆ ಅವಳ ಜೀವನ ಸರ್ವನಾಶ ಆಗೋಗ್ಬಿಡುತ್ತಪ್ಪ. ಆಂಟಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ. ಆದರೆ ನಿಮ್ಮ ಮಗಳೇ ಈ ಮದುವೆಗೆ ಒಪ್ಕೊಂಡಿದಾರಲ್ಲ. ತಾಯಿಯಾಗಿ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇದು ತಪ್ಪ? ನನ್ನ ಕಷ್ಟ ಅರ್ಥನೇ ಆಗ್ತಿಲ್ವಾ? ನೀನೇನ ರಾಜನ? ದಯವಿಟ್ಟು ಈ ವಿಚಾರದಲ್ಲಿ ನಮಗ್ ಸಹಾಯ ಮಾಡಪ್ಪ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸ್ಬಿಡಪ್ಪ. ಆಂಟಿ, ನೀವು ಹೆದರ್ಕೋಬೇಡಿ, ಈ ಮದುವೆ ನಡೆಯಲ್ಲ. ನೀವು ನೆಮ್ಮದಿಯಾಗಿರಿ. ಏನು ಮಾತಾಡ್ಸಿದ್ದೀರ? ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಕುಡ್ದಿಲ್ಲ ನಾನು, ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಅತ್ತೆಮ್ಮ, ಅದು ಆಂಟಿ, ನೀವೇ ಗಾಬರಿ ಆಗ್ತೀರಾ? ನೀವು ಗಾಬರಿ ಆಗ್ತಿರೋದು ನೋಡ್ತಿದ್ರೆ ಏನೋ ನೀವು ಬಂದು ನನ್ನ ಮದುವೆ ನಿಲ್ಸೋನ ಥರ ಇದೆ. ಅಂಥದ್ದೇನಿಲ್ಲ ಬ್ರೋ. ನೀವು ಮದುವೆ ನಿಲ್ಸೋದ್ರ ಬಗ್ಗೆನೇ ಮಾತಾಡ್ತಾ ಇದ್ರಿ ಅಲ್ವಾ?